ಚಿನ್ನ ಕಳ್ಳ ಸಾಗಾಣಿಕೆಗೆ ಸಂಬಂಧಪಟ್ಟ ಹಾಗೆ ನಟಿ ರಮ್ಯಾ ಬಂಧನ ಆಗಿತ್ತಲ್ಲ, ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಸದ್ಯ ತನಿಖೆ ನಡೀತಾ ಇದೆ. ಅಂದ್ರೆ ರಾಜ್ಯ ಸರ್ಕಾರ ನೇಮಿಸಿರುವಂತಹ ಟೀಮ್ ಏನಿದೆ ಅದೀಗ ತನಿಖೆ ನಡೆಸ್ತಾ ಇದೆ. ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ತಂಡದಿಂದ ತನಿಖೆ ನಡೀತಾ ಇದ್ದು, ರಮ್ಯಾಗೆ ಪ್ರೋಟೋಕಾಲ್ ನೀಡಿದ ವಿಚಾರವಾಗಿ ವಿಚಾರಣೆ ನಡೀತಾ ಇದೆ. ಏರ್ಪೋರ್ಟ್ನ ಟರ್ಮಿನಲ್ 2 ನಲ್ಲಿ ಪರಿಶೀಲನಾ ಕಾರ್ಯ ಕೂಡ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇದು ರಾಜ್ಯ ಸರ್ಕಾರ ನೇಮಿಸಿರುವಂತಹ ತಂಡ. ಒಂದು ಕಡೆ ಇದಕ್ಕೆ ಸಂಬಂಧಪಟ್ಟ ಹಾಗೆ DRI ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ, ED ಎಂಟರ್ ಆಗಿದೆ, CBI ಕೂಡ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದೆ. ಇದೆಲ್ಲದರ ನಡುವೆನೆ ಈ ಪ್ರೋಟೋಕಾಲ್ ಸಂಬಂಧಪಟ್ಟ ಹಾಗೆ ಹೇಗಿದು ದುರ್ಬಳಕೆ ಆಯಿತು ಅನ್ನುವಂಥನ್ನ ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಒಂದು ಟೀಮನ್ನು ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ ರಚನೆ ಮಾಡಿದೆ, ಅಥವಾ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ತನಿಖಾಧಿಕಾರಿಯಾಗಿ. ಈಗ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಆರಂಭಿಸಿದ್ದು, ಪ್ರೋಟೋಕಾಲ್ ಯಾರು ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಅಧಿಕಾರಿಗಳು ಯಾರ್ಯಾರು, ಹೇಗೆ ಅವರು ಅಷ್ಟು ಸುಲಭವಾಗಿ ಹೊರಬರೋದಕ್ಕೆ ಸಾಧ್ಯ ಆಯಿತು ಕಸ್ಟಮ್ಸನ್ನು ಮೀರಿ. ಸೊ ಈ ರೀತಿಯಾದಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಕಾರ್ಯ ಆಗ್ತಾ ಇದೆ. ಗ್ರೀನ್ ಲೈನ್ನಲ್ಲಿ ಬರೋದಕ್ಕೆ ಹೇಗೆ ಅವಕಾಶ ಆಯಿತು, ಪ್ರಮುಖವಾಗಿ ಆ ವಿಚಾರವೂ ಕೂಡ ಈಗ ಹಲವು ಅಧಿಕಾರಿಗಳನ್ನು ವಿಚಾರಣೆಗೆ ಒಳಪಡಿಸುವಂಥ ನಿಟ್ಟಿನಲ್ಲಿ ಕಾರಣ ಆಗಿದೆ. ಸೊ ಅದೆಲ್ಲದರ ಕಡೆಗೆ ಈಗ ಗೌರವ್ ಗುಪ್ತಾ ಅವರ ಟೀಮ್ ಗಮನ ಕೊಟ್ಟಿದ್ದು, ಪ್ರೋಟೋಕಾಲ್ ನೀಡಿದ ಬಗ್ಗೆ ವಿಚಾರಣೆ ನಡೀತಾ ಇದ್ದು, ಹಲವು ಅಧಿಕಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಟರ್ಮಿನಲ್ 2 ನಲ್ಲಿ ಈ ಪರಿಶೀಲನೆ ನಡೆದಿರೋದು. ಪ್ರೋಟೋಕಾಲ್ ನೀಡಿದಂಥವರು ಆಕೆಯ ಸಂಪರ್ಕದಲ್ಲಿದ್ದಂಥವರ ಎಲ್ಲರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಗೌರವ್ ಗುಪ್ತಾ ತಂಡ. ಸರ್ಕಾರ ನೇಮಿಸಿರುವಂತಹ ಟೀಮ್ 2 ಗಂಟೆಗೂ ಹೆಚ್ಚು ಕಾಲ ಟರ್ಮಿನಲ್ 2 ನಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಸುಮಾರು 14 kg ಚಿನ್ನ ಅಂತ ಅಂದರೆ ಇದೇನು ತಮಾಷೆ ವಿಚಾರ ಅಲ್ಲ. ಹಾಗಾಗಿ ಅಲ್ಲಿರುವಂಥ ಕೆಲ ಸಿಬ್ಬಂದಿ ಆಕೆಗೆ ಪರಿಚಯಸ್ಥರಿರ್ತಾರೆ, ಅಥವಾ ಹಿಂದೆಯಿಂದನೂ ಕೂಡ ಇದೇ ದಂಧೆಯಲ್ಲಿ ಏನಾದರೂ ಇದ್ದು ಅದಕ್ಕೆ ಸಂಬಂಧಪಟ್ಟಾಗಿನ ಸಹಕರಿಸುವಂಥ ಅಧಿಕಾರಿಗಳು ಅವರಾಗಿರ್ತಾರೆ ಅನ್ನುವಂಥದ್ದು ಪ್ರಮುಖ ಗುಮಾನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಚಾರಣೆ ಸಂದರ್ಭದಲ್ಲಿ ಪ್ರಶ್ನೆ ಮಾಡೋದು, 2 ಗಂಟೆಗಳ ಕಾಲ ಈ ಪರಿಶೀಲನೆ ನಡೆದು ಪ್ರಶ್ನೆ ಮಾಡೋದು ಮತ್ತು ಇದಕ್ಕೆ ಸಂಬಂಧಪಟ್ಟಾಗಿನ ಈ ಥರ ಮಾಹಿತಿ ಕಲೆ ಹಾಕುವಂಥ ಕಾರ್ಯ ಟರ್ಮಿನಲ್ 2 ನಲ್ಲೇ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ಆ ಟೀಮ್ ಈಗ ಅಲ್ಲಿಂದ ವಾಪಸ್ ಆಗಿದೆ ಅನ್ನುವಂಥ ಡೀಟೇಲ್ಸ್ ಕೂಡ ಗೊತ್ತಾಗ್ತಾ ಇದೆ. ಈ ಪ್ರಕರಣದಲ್ಲಿ ಬಹುಶಃ ಯಾರಿಗೂ ಉರುಳಾಗ್ಬೋದು ಅನ್ನುವಂಥದ್ದು, ಯಾಕಂತಂದರೆ ಅಲ್ಲಿರುವಂಥ ಅಧಿಕಾರಿಗಳು ಕೊಡುವಂಥ ಸ್ಟೇಟ್ಮೆಂಟ್, ಯಾರಾದರೂ ಅವ್ರಿಗೆ ಕಾಲ್ ಮಾಡಿದ್ದು, ಇದೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು.